ತುಮಕೂರು ಗ್ರಾಮಾಂತರ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಹೆಚ್ಚು ಸದಸ್ಯರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕ್ಷೇತ್ರದಾದ್ಯಂತ ಪ್ರವಾಸ ಕೈಗೊಂಡಿರುವುದಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ತಿಳಿಸಿದರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಡೆಸಾಬರ ಪಾಳ್ಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ. ಅವರಿಗೆ ಧೈರ್ಯ ತುಂಬುವ ಮತ್ತು ಕಾರ್ಯಕರ್ತರನ್ನ ಸಂಘಟಿಸುವ ಸಲುವಾಗಿ ಪ್ರಚಾರ ಕಾರ್ಯ ಕೈಗೊಂಡಿದ್ದು, ಇಡೀ ಕ್ಷೇತ್ರದಾದ್ಯಂತ ಪ್ರವಾಸ ಕೈಗೊಂಡು ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸ ಮಾಡಲಾಗುವುದೆಂದು ತಿಳಿಸಿದರು. ಇವತ್ತು ಬಡೆಶಾವಲಿ ಇಲ್ಲಿ ಬಡೆಸಾಬರ ಪಾಳ್ಯದಲ್ಲಿ ಬಡೆಶಾವಲಿ ಅವರ ಮಸೀದಿಗೆ ಬಂದು ಆಶೀರ್ವಾದ ತಗೊಂಡು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಇರ್ಫಾನ್ ಅವರು ಇಲ್ಲಿಂದ ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತೇಳಿ ಭಾಳ ಆಸಕ್ತಿನಲ್ಲಿದ್ದಾರೆ. ಹಾಗೆ ಹಾಕ್ಕೊಂಡು ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕಣ್ಣ ಅಂತಂದಾಗ ಆಯಿತು ಬನ್ನಿ ನಾನೇ ಬರ್ತೀನಿ. ಯಾಕಂದರೆ ಈಗ ಕಳೆದ 3 ವರ್ಷದಿಂದ ಸತತವಾಗಿ ಗ್ರಾಮದ ಜೊತೆಗೆ ಒಡನಾಟ ಇದೆ, ಜನ ನಮ್ಮನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ಹಾಗೆ ಹಾಕ್ಕೊಂಡು ನಮ್ಮ ಇರ್ಫಾನ್ ಅವರು ಇಲ್ಲಿ ಗ್ರಾಮ ಪಂಚಾಯತಿಗೆ ಚುನಾವಣೆ ಸ್ಪರ್ಧಿಸಬೇಕು ಅಂತೇಳಿ ಭಾಳ ಆಸಕ್ತಿನಲ್ಲಿದ್ದರು. ಹಾಗಾಗಿ ಇವ್ರಿಗೆ ಒಂದು ಏನು ಸ್ಫೂರ್ತಿ ಕೊಡೋಕ್ಕೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಇದೇ ರೀತಿ ಇನ್ನೆಲ್ಲ ಗ್ರಾಮಾಂತರದಲ್ಲಿ ಈಗ ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು, ಅನೌನ್ಸ್ ಆಗ್ಬೋದು, ಅವಧಿ ಮುಗಿದಿದೆ. ಹಾಗೆ ಹಾಕ್ಕೊಂಡು ಲೇಟ್ ಮಾಡೋದು ಬೇಡ ಅಂಥೇಳಿ ಯುದ್ಧಕಾಲ ಶಸ್ತ್ರಾಭ್ಯಾಸ ಒಳ್ಳೆಯದಲ್ಲ ಅಂಥೇಳಿ ಮೊದಲಿಂದನೇ ಶುರು ಮಾಡ್ಕೊಂಡಿದ್ದೀವಿ. ಈಗ ಸರ್ಕಾರ ನಮ್ಮದಿದೆ, ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದೀವಿ, ಒಳ್ಳೆ ಯೋಜನೆಗಳು ತರ್ತಾಯಿದ್ದೀವಿ. ಈಗ ಇವರ ಟೀಕೆ ಟಿಪ್ಪಣಿಗಳು ಏನೇ ಹೇಳ್ಬೋದು ವಿರೋಧ ಪಕ್ಷದವರು, ಆದರೆ ಸತತವಾಗಿ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅವರು ಕಾಪಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸತತ ಅವಾರ್ಡ್ಗಳು ಬಂದಿದೆ, ಅಧ್ಯಯನಗಳು ನಡೀತಾ ಇದೆ, ಅದನ್ನು ಒಳ್ಳೆ ಆರ್ಥಿಕ ಇಂಪ್ರೂವ್ ಆಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ 5 ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಲಕ್ಷಾಂತರ ಗ್ರಾಮೀಣ ಜನರಿಗೆ ಅನುಕೂಲವಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ. ಸರ್ಕಾರದಿಂದ ಇಷ್ಟೆಲ್ಲ ಅನುಕೂಲ ಪಡೆದುಕೊಂಡಿರುವ ಜನರು, ಅದರಲ್ಲೂ ಮಹಿಳೆಯರು ಮತ್ತು ಕುಟುಂಬದವರು ಕಾಂಗ್ರೆಸ್ ಪಕ್ಷದ ಪರ ನಿಲ್ಲಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ. ಹಾಗಾಗಿ ಚುನಾವಣೆ ಘೋಷಣೆಯಾಗುವುದಕ್ಕಿಂತ ಮೊದಲೇ ಅಭ್ಯರ್ಥಿಗಳನ್ನ ಗುರುತಿಸುವುದು ಮತ್ತು ಸಂಘಟಿಸುವ ಕೆಲಸ ಮಾಡಲಾಗುವುದೆಂದು ಎಸ್ಟಿ ಶ್ರೀನಿವಾಸ್ ತಿಳಿಸಿದರು. ಮುಂದಕ್ಕೆ ನೀವೆಲ್ಲ ನಮ್ಮ ಗ್ರಾಮಾಂತರದ ಅಕ್ಕ ತಂಗಿದಿರಿದ್ದೀರಿ, ತಾಯಂದಿರಿದ್ದೀರಿ, ನಿಮಗೆಲ್ಲ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅಣ್ಣ ತಮ್ಮಂದಿರಿದ್ದೀರಿ, ನಿಮಗೆಲ್ಲ ಯಾವುದೇ ರೀತಿ ಏನು ಮನೆಗೆ ಕುಟುಂಬಕ್ಕೆ ಹೊರೆ ಕಮ್ಮಿ ಮಾಡಬೇಕಾಗಿತ್ತು ನಮ್ಮ ಸರ್ಕಾರ ಎಲ್ಲ ಮಾಡ್ಕೊಂಡು ಬಂದಿದೆ. ಆ ಒಂದು ವಿಚಾರವಾಗಿ ಮುಂದೆ ಅತಿ ಶೀಘ್ರವಾಗಿ ಯಾವಾಗ ಬೇಕಾದ್ರೂ ಅನೌನ್ಸ್ ಆಗ್ಬೋದು, ಅವಾಗ ಜಾಸ್ತಿ ಟೈಮ್ ಸಿಕ್ಕೋದಿಲ್ಲ. ಏನೋ ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ತಾಲೂಕ್ ಪಂಚಾಯತಿ ಚುನಾವಣೆ ಇದೆ, ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿದೆ. ಇಲ್ಲಿ ನೀವು ನಮ್ಮ ಕೈ ಹಿಡಿದ್ರೆ, ಯಾಕೆ ಹಿಡಿದ್ರೆ ಅಂತ ಕ್ವಶ್ಚನ್ ಮಾರ್ಕ್ ಆಗ್ತಾ ಇದೆ. ಇಲ್ಲಿ ಕೈ ಹಿಡಿದ್ರೆ ನಾವು ಮುಂದಕ್ಕೆ ಹೆಚ್ಚು ಅನುದಾನಗಳನ್ನು ತರ್ಬೋದು, ಕ್ಷೇತ್ರಾಭಿವೃದ್ಧಿ ಮಾಡ್ಬೋದು. ಕಳೆದ 25 ವರ್ಷದಿಂದ ಗ್ರಾಮಾಂತರ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಾದಂಥ ಅನುದಾನ ಏನು ಬಂದಿಲ್ಲ. ಯಾರೇ ಗೆದ್ರೂ ಸರ್ಕಾರದಿಂದ ಹೊರಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ದುಡ್ಡು ತರಕ್ಕೆ ಆಗ್ತಾ ಇಲ್ಲ, ಅಥವಾ ಅವ್ರು ದುಡ್ಡು ತರಕ್ಕೆ ಬರ್ತಾ ಇಲ್ಲ, ಅವ್ರು ದುಡ್ಡು ತರಕ್ಕೆ ಮನ್ಸಿರಲ್ಲ, ಯಾವುದೇ ಇರಲಿ ಕಾರಣ. ಬಟ್ ಆದರೆ ಅವರು ದುಡ್ಡು ತಂದಿಲ್ಲ, ಇಲ್ಲ ಅಭಿವೃದ್ಧಿ ಮಾಡಿಲ್ಲ. ಆದರೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ನೀವು ಸ್ಥಳೀಯ ಚುನಾವಣೆಗಳಲ್ಲಿ ನಿಮ್ಮ ಮುಖಂಡರಲ್ಲಿ ಒಬ್ಬರನ್ನ ಈಗ ನಾವೇನಂತ ಅನ್ಕೊಂಡು ನೀವೆಲ್ಲ ಆಯ್ಕೆ ಮಾಡೋದಾದ್ರೆ ನಮ್ಮ ಇರ್ಫಾನ್ ಭಾಯ್ ಬಹಳ ಆಸಕ್ತಿನಲ್ಲಿದ್ದಾರೆ. ಈ ಸತಿ ಗ್ರಾಮ ಪಂಚಾಯತಿಗೆ ನಿಂತ್ಕೊಳ್ಬೇಕು ಅಂತ ಇರ್ಫಾನ್ ಅವ್ರಿಗೆ ನೀವೆಲ್ಲ ಸಹಕಾರ ಮಾಡಿ ಆದಷ್ಟು ಒಟ್ಟಾಗಿ ಸೇರಿಕೊಂಡು ಒಂದು ಗ್ರಾಮ ಪಂಚಾಯತಿ ಗೆಲ್ಲಿಸಿಕೊಡಿ. ತುಮಕೂರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ಕುರುವಲು ಸಾದಿಕ್ ಸಾಬ್, ಉಮಾಶಂಕರ್, ಸುರೇಶ್, ರೈತ ಮುಖಂಡರಾದ ಸೈಯದ್ ಭಾಷಾ, ಸೈಯದ್ ಮುತುವಲ್ಲಿ, ಶಫಿ ಸೇರಿದಂತೆ ಹಲವರು ಹಾಜರಿದ್ದರು.